ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋ ಯಾವ್ದ್ರ ಬಗ್ಗೆ ಅಂದರೆ, ಗುರುವಾರ ಸಂಜೆ ವೋಟಿಂಗ್ ರಿಸಲ್ಟ್ ಏನಾಗಿದೆ ಮತ್ತು ಇವತ್ತಿನ ಬೆಳಗ್ಗೆ ಯಾವ ಸಾಂಗ್ ಪ್ಲೇ ಆಗಿದೆ, ಯಾರ್ಯಾರು ಏನೇನು ಮಾತಾಡ್ಕೊಂಡ್ರು ಅಂತ ಸ್ವಲ್ಪ ಡೀಟೇಲ್ಸ್ ಇದೆ. ಯಾರನ್ನ ಹೊಸಬ್ರಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗಾಯ್ಸ್, ಕಮೆಂಟ್ ಸೆಕ್ಷನ್ನಲ್ಲಿ ಈ ವಾರ ಎಲ್ಲರೂ ಗಿಲ್ಲಿ ನೆಗೆಟಿವ್ ಎಲ್ಲ ತಪ್ಪು ಮಾಡಿದ್ದಾನೆ ಈ ಥರ ಅಂತ ಹೇಳ್ತವ್ರೆ. ಗಿಲ್ಲಿ ಫ್ಯಾನ್ಸ್ ಆಗಿದ್ರೆ ಪ್ಲೀಸ್ ಅವ್ನು ತಪ್ಪು ಮಾಡಿಲ್ಲ ಅಂತ ಕೆಳಗಡೆ ಗಿಲ್ಲಿ ಅಂತ ಟೈಪ್ ಮಾಡ್ರಿ. ರಕ್ಷಿತಾ ಫ್ಯಾನ್ಸ್ ಆಗಿದ್ರೆ ರಕ್ಷಿತಾ ಅಂತ ಟೈಪ್ ಮಾಡ್ರಿ. ಇವತ್ತಿನ ಹಾಡು ಯಾವ್ದು ಪ್ಲೇ ಮಾಡಿದ್ರು ಅಂದರೆ ಧ್ರುವ ಸರ್ಜಾ ಅವ್ರು ಹಾಡು ಪ್ಲೇ ಮಾಡಿದ್ರು. ಯಾವ ಮೂವಿದು ಅಂದರೆ ಬೌದ್ದೂರ್ ಅನ್ನೋ ಸಿನಿಮಾ. ಅದು ಯಾವ ಹಾಡು ಅಂದರೆ ಹುಟ್ಟೋ ಸೂರ್ಯ. ಆ ಹಾಡಿಗೆ ಇಡೀ ಮನೆ ಡ್ಯಾನ್ಸ್ ಮಾಡಿತ್ತು. ಒಂದಲ್ಲ ಎರಡಲ್ಲ 3 ಸತಿ ಆ ಸಾಂಗ್ನ ಹಾಕಿದ್ರು. ಎಲ್ಲರೂ ಆ ಹಾಡಿಗೆ ಡ್ಯಾನ್ಸ್ ಮಾಡಿದ್ರು. ಇನ್ನು ಡಿಸ್ಕಷನ್ ಬಗ್ಗೆ ಮಾತಾಡೋದಾದ್ರೆ ಏನೇನು ಡಿಸ್ಕಷನ್ ಆಯ್ತು ಅಂದರೆ, ರಘು ಅವ್ರಿಗೂ ಮತ್ತು ಗಿಲ್ಲಿ ಅವ್ರಿಗೂ ಮಧ್ಯೆ ಡಿಸ್ಕಷನ್ ಆಗ್ತಾ ಇರುತ್ತೆ. ರಘು ಅವ್ರು ಕೇಳ್ತಾರೆ ಗಿಲ್ಲಿಗೆ, ಹೊಸ ವರ್ಷದಲ್ಲಿ ಏನೇನು ಮಾಡ್ತೀಯಾ, ಹೊಸ ವರ್ಷದ ದಿವಸ ಪಾರ್ಟಿ ಗಿಟಿ ಮಾಡ್ತೀಯಾ ಅಂದರೆ, ಗಿಲ್ಲಿ ಅವ್ರು ಹೇಳ್ತಾರೆ, ಹೊಸ ವರ್ಷದ ದಿವಸ ನಾನು ಮಲ್ಕೊಂಡೇ ಇರ್ತೀನಿ, ಎದ್ದೊಳೋದೇ ಇಲ್ಲ. ಹೋದ ವರ್ಷ ಆದರೆ ಯಾವುದೋ ಫಂಕ್ಷನ್ ಇತ್ತು ಅದಕ್ಕಂತ ಹೋಗಿದ್ದೆ, ಇಲ್ಲಾಂದರೆ ನಾನು ಮಲ್ಕೊಂಡೇ ಇರ್ತೀನಿ, ಎಲ್ಲೂ ಹೋಗಲ್ಲ ಅಂತ ಗಿಲ್ಲಿ ಅವ್ರು ಹೇಳ್ತಾ ಇರ್ತಾರೆ. ಒಂದು 10 ನಿಮಿಷ ಆಮೇಲೆ ರಘು ಅವರು ಮತ್ತು ಗಿಲ್ಲಿ ಅವ್ರು ವಾಪಸ್ ಮಾತಾಡ್ತಾ ಇರ್ತಾರೆ. ಏನು ಮಾತಾಡ್ತಾರೆ ಅಂದರೆ, ಟ್ರಿಪ್ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತಾರೆ. ಬಿಗ್ ಬಾಸ್ ಮುಗಿದಿಷ್ಟು ಎಲ್ಲಿಗೆ ಹೋಗೋದು ಟ್ರಿಪ್ಗೆ ಅಂತ, ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ರಘು ಹೇಳ್ತಾನೆ, ನಾವು ಈ ದೇಶಕ್ಕೆ ಹೋಗಿಲ್ಲ, ಆ ದೇಶಕ್ಕೆ ಹೋಗಿಲ್ಲ, ಇಲ್ಲಿ ಹೋಗ್ಬೇಕು, ಯಾವಾಗೂ ಮನೆ ಶೂಟಿಂಗು ಜಿಮ್ಮು, ಮನೆ ಶೂಟಿಂಗ್ ಜಿಮ್ ಹಂಗೆ ಇರ್ತೀನಿ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ಗಿಲ್ಲಿನೂ ಅಷ್ಟೇ, ನಾನು ಅಲ್ಲೆಲ್ಲ ಹೋಗಿಲ್ಲ, ರಘು ಅವರೇ ನೀವು ಹೋದ್ರೆ ನಾನು ಬರ್ತೀನಿ ಅಂತ ಗಿಲ್ಲಿ ಅವ್ರು ಹೇಳ್ತಾ ಇರ್ತಾರೆ. ಇದೇ ಥರ ಡಿಸ್ಕಷನ್ ಆಗ್ತಾ ಇರುತ್ತೆ ಇವತ್ತಿನ ಬೆಳಗ್ಗೆ. ಇನ್ನು ವೋಟಿಂಗ್ ರಿಸಲ್ಟ್ ಬಗ್ಗೆ ಬರೋದಾದರೆ, ಸಿಕ್ಕಾಪಟ್ಟೆ ದೊಡ್ಡ ಚೇಂಜಸ್ ಆಗಿದೆ. ಪ್ಲೇಸಸ್ನಲ್ಲಿ ಆಗಿರಲಿ, ಓಟ್ಗಳಾಗಿರಲಿ, ಓಟ್ನಲ್ಲಿ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಬರ್ತೈತೆ. ಯಾವ ಸ್ಪರ್ಧೆ ಟಾಪ್ನಲ್ಲಿದ್ದಾರೆ, ಯಾವ ಸ್ಪರ್ಧೆ ಕೆಳಗಡೆ ಇರೋಂಥ ಬನ್ನಿ ನೋಡ್ಕೊಂಬರೋಣ. ಗಾಯ್ಸ್, 5th ಸ್ಪಾಟಿಗೆ ಬರೋದಾದ್ರೆ ಧ್ರುವಂತ್ ಅವ್ರು ಇರ್ತಾರೆ. ಧ್ರುವಂತ್ ಅವ್ರಿಗೆ 16.3% ವೋಟಿಂಗ್ ಬಂದಿದೆ. ಮಧ್ಯಾಹ್ನ 16.9 ಇತ್ತು, ಅಂದರೆ 0.6% ವೋಟ್ ಡಿಕ್ರೀಸ್ ಆಗಿದೆ. ಚೀಟಿಂಗು, ಆರ್ಗ್ಯುಮೆಂಟು, ತಲೆ ಬಿಸಿ ಎಡ್ಸ್ತಾ ಇದ್ರೆ ಇನ್ನೇನಾಗುತ್ತೆ. ಧ್ರುವಂತು ಅವನೇನೋ ಸೀಕ್ರೆಟ್ ರೂಮಿಂದ ಬಂದು ಚೆನ್ನಾಗಿ ಮಾಡ್ತಾ ಇದ್ದೀನಿ, ಎಂಟರ್ಟೈನ್ಮೆಂಟ್ ಮಾಡ್ತಿದ್ದೀನಿ ಅಂತ ಅನ್ಕೊಂಡವನ, ಫುಲ್ ಟಾರ್ಚರ್ ಕೊಡ್ತವನೆ. ಅದಕ್ಕೆ ವೋಟಿಂಗ್ ಸಿಕ್ಕಾಪಟ್ಟೆ ಡಿಕ್ರೀಸ್ ಆಗಿದೆ. ಇನ್ನು 4th ಸ್ಪಾಟಿಗೆ ಬರೋದ್ರೆ ಸ್ಪಂದನ ಸೋಮಣ್ಣ ಅವ್ರಿಗೆ 17.3% ವೋಟಿಂಗ್ ಬಂದಿದೆ. ಮಧ್ಯಾಹ್ನ 17.1% ವೋಟಿಂಗ್ ಇತ್ತು, ಅಂದರೆ 0.2% ವೋಟಿಂಗ್ ಜಾಸ್ತಿ ಆಗಿದೆ ಸ್ಪಂದನ ಸೋಮಣ್ಣ ಅವ್ರಿಗೆ. ಇದೇ ಥರ ಇನ್ಕ್ರೀಸ್ ಆಗುತ್ತೋ 0.2% ಇಲ್ಲ ರಾತ್ರಿ ಆಗೋಷ್ಟರಲ್ಲಿ ಸ್ಪಂದನ ಸೋಮಣ್ಣ ಅವ್ರದ್ದು ವೋಟಿಂಗ್ ಡಿಕ್ರೀಸ್ ಆಗುತ್ತಾ ಅಂತ ಮುಂದೆ ನೋಡಬೇಕಾಗುತ್ತೆ. ಇನ್ನು 3ನೇ ಸ್ಥಾನಕ್ಕೆ ಬರೋದಾದ್ರೆ ರಾಶಿಕ್ ಅವರಿದ್ದಾರೆ. 19.8% ವೋಟಿಂಗ್ ಬಂದಿದೆ. ಮಧ್ಯಾಹ್ನ 19.8 ಇತ್ತು, ಇವಾಗೂ 19.8 ಇದೆ. ಮೇಲೂ ಹೋಗಿಲ್ಲ, ಕೆಳಗಡೆನೂ ಬಂದಿಲ್ಲ ರಾಶಿಕ್ ಅವ್ರ ವೋಟಿಂಗು, ಅಂದರೆ ಸ್ಟೇಬಲ್ ಆಗಿದೆ. ರಾತ್ರಿ ಹಿಂಗೆ ಸ್ಟೇಬಲ್ ಇರುತ್ತಾ ಇಲ್ಲ ಇವತ್ತು ಟಾಸ್ಕ್ಗಳು ಬರುತ್ತಲ್ಲ, ಟಾಸ್ಕ್ನಲ್ಲಿ ಚೆನ್ನಾಗಿ ಆಡಿದ್ದಾರೆ, ಇನ್ನೂ ವೋಟಿಂಗ್ ಜಾಸ್ತಿ ಆಗುತ್ತೆ ಅಂತ ನೋಡಬೇಕಾಗುತ್ತೆ. ಇನ್ನು 2ನೇ ಸ್ಥಾನಕ್ಕೆ ಬರೋದಾದ್ರೆ ಅಶ್ವಿನಿ ಗೌಡ ಅವ್ರಿಗೆ 25.9% ವೋಟಿಂಗ್ ಬಂದಿದೆ. ಮಧ್ಯಾಹ್ನ 26.3 ಇತ್ತು, ಅಂದರೆ 0.4% ವೋಟಿಂಗ್ ಡಿಕ್ರೀಸ್ ಆಗಿದೆ ಅಶ್ವಿನಿ ಗೌಡ ಅವ್ರದ್ದು. ಇನ್ನು ಫಸ್ಟ್ ಸ್ಥಾನಕ್ಕೆ ಬರೋದ್ರೆ ಧನುಷ್ ಅವರಿದ್ದಾರೆ. ಧನುಷ್ ಅವ್ರಿಗೆ 28.3% ವೋಟಿಂಗ್ ಬಂದಿದೆ. ಮಧ್ಯಾಹ್ನ 27.9 ಇತ್ತು, ಅಂದರೆ 0.4% ವೋಟಿಂಗ್ ಜಾಸ್ತಿ ಆಗಿದೆ ಧನುಷ್ ಅವ್ರದ್ದು. ಅಂದರೆ 28% ಮಾರ್ಕ್ನ ಧನುಷ್ ಅವರು ಫಸ್ಟ್ ಟೈಮ್ ಟಚ್ ಮಾಡಿದ್ದಾರೆ ಈ ಸತಿ. ಇವಾಗ ವೋಟಿಂಗ್ನಲ್ಲಿ ಯಾವ ಥರ ಬದಲಾವಣೆ ಆಗ್ಬೋದು ಅಂದರೆ, ಸ್ಪಂದನ ವೋಟಿಂಗ್ ಡಿಕ್ರೀಸ್ ಆಗ್ಬೋದು ರಾತ್ರಿ ವೋಟಿಂಗ್ನಲ್ಲಿ ಅನಿಸ್ತಾ ಇದೆ ಯಾಕೋ. ಇನ್ನು ಧ್ರುವಂತ್ ಅವ್ರ ವೋಟಿಂಗೇ ಬರಲ್ಲ, ಇಂಥ ನೆಗೆಟಿವ್ ಆಗ್ಬಿಟ್ಟು ಅವ್ರ ಹತ್ರ ವಾಪಸ್ ಧ್ರುವಂತ್ ಅವರು. ಈ ಸತಿ ಸ್ಪಂದನ ಹೋಗ್ಬೇಕಿಲ್ಲ ಧ್ರುವಂತ್ ಹೋಗ್ಬೇಕು. ಧ್ರುವಂತ್ ಟಾರ್ಚರ್ ತಡೆಯೋಕ್ಕಾಗ್ತಿಲ್ಲ. ಅವ್ನು ಕಂಟೆಂಟ್ ಕೊಡ್ತಾನೆ, ಆದರೆ ಟಾರ್ಚರ್ ಸಿಕ್ಕಾಪಟ್ಟೆ ಕೊಡ್ತಾನೆ ಧ್ರುವಂತು. ಸ್ಪಂದನ ಹೋಗ್ಬೇಕಿಲ್ಲ ಧ್ರುವಂತ್ ಹೋಗ್ಬೇಕು ಈ ವಾರ ಎಲಿಮಿನೇಷನಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ರಾತ್ರಿ ವೋಟಿಂಗ್ ಟ್ರೆಂಡ್. ಹತ್ತತ್ರ ಒಂದು 11 ಗಂಟೆಗೆ ಬರ್ಬೋದು ರಾತ್ರಿ ವೋಟಿಂಗ್ ಟ್ರೆಂಡು. ಯಾರು ಮುಂದೆ ಇದ್ದಾರೆ, ಯಾರು ಹಿಂದೆ ಇದ್ದಾರೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾರೆ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.